ಹಾಯ್ ಎಲ್ರಿಗೂ ನಮಸ್ಕಾರ. ಯೂನಿವರ್ಸ್ ಲವ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಗೈಸ್, ವೀಕೆಂಡ್ ಬಂದೇ ಬಂತು. ಸುದೀಪ್ ಸರ್ ಎಲ್ಲರಿಗೂ ಒಂದು ಟಿಪ್ಸ್ ಎಲ್ಲ ಕೊಟ್ಬಿಟ್ಟು ಹೋದ್ರು, ನೀವು ಯಾರು ಕಾಣಿಸ್ತಾ ಇಲ್ಲ, ಸ್ವಲ್ಪ ಆ್ಯಕ್ಟಿವ್ ಆಗಿರಿ ಅಂತ. ಅದಕ್ಕೆ ಈಗ ಸುಮ್ಮನೆ ಮನೇಲಿ ಜಗಳ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ. ಅಂದರೆ ರೀಸನ್ನೇ ಇಲ್ಲ. ಚಿಕ್ಕ ಪುಟಾಣಿ ವಿಷಯಕ್ಕೆಲ್ಲ ದೊಡ್ಡ ಜಗಳ ಮಾಡೋದು ಈ ಥರ ನಡೀತಿದೆ. ಕಾಣಿಸ್ಕೋಬೇಕಲ್ಲ, ಅದಕ್ಕೋಸ್ಕರ ಈಗ ನಡೆದಿರೋದು ಈ ಜಗಳ ಯಾರ ಮಧ್ಯೆ, ಸ್ಪಂದನ ಮತ್ತು ಧ್ರುವ ಅವ್ರ ಹತ್ರ. ಇಲ್ಲಿ ಧ್ರುವ ಅವ್ರದ್ದೇನು ತಪ್ಪಿಲ್ಲ. ಇಲ್ಲಿ ಸ್ಪಂದನ ಅವರೇ ಬೇಕು ಅಂತ ಅದಕ್ಕೆ ಎಣ್ಣೆ ಸುರಿದು ಸ್ವಲ್ಪ ದೊಡ್ಡದಾಗಿ ಮಾಡಿದ್ದಾರೆ ಜಗಳನ. ಫಸ್ಟ್ ಹೇಳ್ತಾರೆ ಧ್ರುವ ಅವರು, ಇದು ಮಾಡೋದು ಅವ್ರ ಜೊತೆ ಇರೋದು. ಮಾಡೋರೆ ಈ ಚೇರ್ ಕಿಚನಲ್ಲಿದೆ, ಈ ಕಿಚನ್ನಲ್ಲೆಲ್ಲ ಇರಬೇಕಾಗಿರೋದು ಈ ಚೇರು, ತಗೊಂಡೋಗೋದನ್ನ ಆಲ್ಗೆ ಹಾಕಿ ಅಂತಾರೆ. ಅದಕ್ಕೆ ಸ್ಪಂದನವ್ರು ಅವ್ರ ಜೋಡಿ ಅಲ್ಲ, ಅದಕ್ಕೆ ಅವರು ಕೇಳ್ತಾರೆ ಸ್ಪಂದನವರು ಯಾವ ಚೇರು ಅಂತ ಹೇಳ್ತಾರೆ. ಅದಕ್ಕೆ ಅವ್ರು ಹೇಳ್ತಾರೆ ಅವ್ರಿಗೆ ಗೊತ್ತಾಗಿದೆ ಯಾವ ಚೇರು ಅಂತ, ಅವ್ರು ನೋಡ್ಕೊಳ್ತಾರೆ ಬಿಡು ಅಂತಾರೆ. ಅದಕ್ಕೆ ಇವರು ಸ್ಪಂದನವ್ರು ಹೇಳ್ತಾರೆ ನನಗೂ ಒಂದ್ಸಲ ಹೇಳಿ ಯಾವ ಚೇರು, ನನಗೆ ಗೊತ್ತಾಗಿಲ್ಲ ಅಂತ ಹೇಳ್ತಾರೆ. ನೀನು ಅವ್ರನ್ನೇ ಕೇಳ್ಕೊ, ನಾನು ಇನ್ನೊಂದ್ಸಲ ಹೇಳಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಇವ್ರು ಹೇಳ್ತಾರೆ ಇನ್ನೊಂದು ಸತಿ ಹೇಳಿದ್ರೆ ಏನಾಗುತ್ತೆ ನಿಮಗೆ, ಏನು ಕಳ್ಕೊಳ್ತೀರಾ, ಇನ್ನೊಂದ್ಸಲ ಹೇಳಿ ನನಗೆ ಅಂತ ಸ್ಪಂದನ ಅವ್ರು ಕೇಳ್ತಾರೆ. ನನಗೆ ಅವ್ರಿಗೆ ಗೊತ್ತಾಯಿತು ತಾನೇ, ಅವ್ರಿಗೆ ಗೊತ್ತಾಯಿತು ಅಂತ ನಾನು ಹೇಳಿದ್ನಲ್ಲ, ನೀನು ಅವ್ರನ್ನೇ ಕೇಳ್ಕೊಂತ ಮತ್ತೆ ಅದನ್ನೇ ಹೇಳ್ತಾರೆ ಧ್ರುವ ಅವರು. ಅದಕ್ಕೆ ಇವ್ರು ಹೇಳ್ತಾರೆ ನಿನಗೆ ಇನ್ನೊಂದ್ಸಲ ಹೇಳೋದಕ್ಕಾಗೋದಿಲ್ವ, ಇನ್ನೊಂದ್ಸಲ ಹೇಳಿ ಅಂತ ಮತ್ತೆ ಇವ್ರು ಕೇಳ್ತಾರೆ. ಅದೇ ಇನ್ನೊಂದ್ಸಲ ಹೇಳಿ, ಇನ್ನೊಂದ್ಸಲ ನಾನು ಹೇಳಲ್ಲ, ಅದೇ ಆಗೋಗುತ್ತೆ, ಒಂದು 10 ಸಲ ಅದೇ ಹೇಳ್ತಾರೆ ಅವರು. ಆಮೇಲೆ ಮತ್ತೆ ಹೇಳ್ತಾರೆ ನಾನು ಇನ್ನೊಂದ್ಸಲ ಹೇಳಲ್ಲ, ನೀವಿಬ್ರು ನನಗೊಂದೇನೆ ಅಂತ ಧ್ರುವ ಅವ್ರು ಹೇಳ್ತಾರೆ ಸ್ಪಂದನ ಅವ್ರಿಗೆ. ಅವಾಗ ಹೇಳ್ತಾರೆ ಕರೆಕ್ಟಾಗಿ ಮಾತಾಡಿ, ನೀವು ರೆಸ್ಪೆಕ್ಟ್ ಕೊಟ್ಟು ರೆಸ್ಪೆಕ್ಟ್ ತಗೊಳ್ಳಿ, ಗಿವ್ ರೆಸ್ಪೆಕ್ಟ್ ಆ್ಯಂಡ್ ಟೇಕ್ ರೆಸ್ಪೆಕ್ಟ್ ಅಂತ ಸ್ಪಂದನ ಅವ್ರು ಹೇಳ್ತಾರೆ. ಅದಕ್ಕೆ ಇದ್ದಕ್ಕಿದ್ದಂಗೆ ನಾನು ಕೊಡಲ್ಲ, ಏನು ಮಾಡ್ತೀರಾ, ಇಲ್ಲಿ ಸುಮ್ಮನೆ ಮೇಕಪ್ ಮಾಡಿಕೊಂಡು ಸುಮ್ಮನೆ ಓಡಾಡ್ಬಿಡೋದಲ್ಲ, ಇನ್ನು ಇಷ್ಟು ದಿನ ಹೇಳ್ತಿದ್ರಲ್ಲ ನಾನು ಸೈಲೆಂಟು, ನಾನು ಸ್ವಲ್ಪ ಏನಂತಾರೆ ಇಷ್ಟು ದಿನ ನಾನು ಒಳ್ಳೆಯವನು ಅಂತ ಎಲ್ಲ ತೋರಿಸ್ಕೋತಾ ಇದ್ದೀನಿ ಅಂತ ಹೇಳ್ತಿದ್ರಲ್ಲ, ಇನ್ಮೇಲೆ ನಾನು ಏನು ಅಂತ ತೋರಿಸ್ತೀನಿ, ಇನ್ಮೇಲೆ ನಿಮಗೆಲ್ಲ ಏನು ಅಂತ ನಾನು ಏನೇನು ಅಂತ ತೋರಿಸ್ತೀನಿ ಅಂತ ಫುಲ್ಲು ರುಚಿಗೆದ್ಬಿಟ್ಟಿದ್ದಾರೆ ಧ್ರುವ ಅವರು. ಇದು ಎಂದಕ್ಕೆ ಕಿತ್ತಾಡ್ತಿದ್ದಾರೆ ಅಂತ ರೀಸನ್ನೇ ಇಲ್ಲ. ಇದು ಫಸ್ಟ್ ಆಫ್ ಆಲ್ ಸುಮ್ಮನೆ ಒಂದು ಚೇರಲ್ಲಿ ಎತ್ತಿಡೋ ಒಂದು ಇದಕ್ಕೆ ಕಿತ್ತಾಡ್ತಿದ್ದಾರೆ. ಇದು ಸ್ಪಂದನ ಅವ್ರಿಗೆ ಸ್ವಲ್ಪ ಸ್ಕ್ರೀನ್ ಸ್ಪೇಸ್ಗೋಸ್ಕರ ಇದು ಕಿತ್ತಾಡಿರೋದು ಅಂತ ಕಾಣಿಸ್ತಿದೆ. ಇದು ವ್ಯಾಲ್ಯೂನೇ ಅಲ್ಲ, ಇದಕ್ಕೆ ವ್ಯಾಲ್ಯೂನೇ ಇಲ್ಲ ಈ ಜಗಳಕ್ಕೆ. ಏನೋ ಕಿತ್ತಾಡ್ತಿದ್ದಾರೆ, ಕಿತ್ತಾಡ್ಕೊಳ್ಳಿ ಬಿಡಿ. ಇದಂತೂ ಎಂಟರ್ಟೈನಿಂಗ್ ಆಗೇ ಇರೋದಿಲ್ಲ. ಎಂದಕ್ಕಂದರೆ ಸುಮ್ಮನೆ ಜಗಳ ಮಾಡೋದೆಲ್ಲ, ಕಾಣಿಸ್ಕೋಬೇಕಂತ ಜಗಳ ಮಾಡೋದೆಲ್ಲ ಎಂಟರ್ಟೈನ್ ಆಗಿರೋದಲ್ಲ. ಧ್ರುವ ಹಾಗೂ ಸ್ಪಂದನ ಅವ್ರ ಜಗಳದಲ್ಲಿ ಯಾರು ಸರಿ ಯಾರು ತಪ್ಪು, ಇದು 100% ಸ್ಪಂದನ ಅವ್ರದ್ದೇ ತಪ್ಪು. ನಿಮ್ಗೇನು ಅನಿಸುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಒಂದು ಚೇರ್ ಎತ್ತಿಡೋದಕ್ಕೆ ಇಷ್ಟೊಂದೆಲ್ಲ ದೊಡ್ಡ ಜಗಳ ಅವಶ್ಯಕತೆಯೇ ಇರಲಿಲ್ಲ. ಇಟ್ಸ್ ಓಕೆ, ಕಾಣಿಸ್ಕೋಬೇಕಂದ್ರೆ ಏನಾರು ಮಾಡಬೇಕಾಗುತ್ತೆ. ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಗೈಸ್ ಪ್ಲೀಸ್.